Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ಸ್ ಡಿಫರೆನ್ಸ್ ಬಗ್ಗೆ ಮಾತಾಡೋಣ. So financial market is divided into two divisions. One is money market, another one is capital market. ಈ ಮನಿ ಮಾರ್ಕೆಟ್ ಶಾರ್ಟ್ ಟರ್ಮ್ ಫಂಡ್ಸ್ ಬಗ್ಗೆ ಡೀಲ್ ಮಾಡುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಡೀಲ್ಸ್ ವಿತ್ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಫಂಡ್ಸ್ ಅಂತಾನೆ ಹೇಳ್ಬೋದು. ಸೊ ಶಾರ್ಟ್ ಟರ್ಮ್ ಫಂಡ್ಸ್ ಅಂತಂದ್ರೆ ಇಲ್ಲಿ ಸೇಲ್ ಪರ್ಚೇಸ್ ಯಾವುದದ್ದು ನಡೆಯುತ್ತೆ ಅಂತಂದ್ರೆ ಟ್ರೆಜರಿ ಬಿಲ್ಸ್ ಅಥವಾ ಕಮರ್ಷಿಯಲ್ ಪೇಪರ್ಸ್ ಇರುತ್ತಲ್ಲ, ಈ ಥರದ್ದು ಎಕ್ಸ್ಚೇಂಜ್ ನಡೆಯುತ್ತೆ ಮನಿ ಮಾರ್ಕೆಟಲ್ಲಿ ಅಂತ ಹೇಳ್ಬೋದು. ಸೊ ಯೂಶಲಿ ಶಾರ್ಟ್ ಟರ್ಮ್ ಫಂಡ್ಸ್ ಅಂತಂದರೆ 1 ಇಯರ್, ಲೆಸ್ ದ್ಯಾನ್ 1 ಇಯರ್ ಅಂತಲೇ ನಾವು ಹೇಳ್ಬೋದು. 30 ಡೇಸ್, 60 ಡೇಸ್ ಇರ್ಬೋದು, 90 ಡೇಸ್ ಇರ್ಬೋದು, ಅಥವಾ 1 ಇಯರ್, ಈ ಥರದ್ದು ಏನದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಅಂತಲೇ ನಾವು ಹೇಳ್ಬೋದು ಎಲ್ಲಿ ಮನಿ ಮಾರ್ಕೆಟಲ್ಲಿ. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ಗೆ ಅಂತ ಬಂದಾಗ ಇಲ್ಲಿ ಲಾಂಗ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಫಂಡ್ಸ್ನ ಡೀಲ್ ಮಾಡ್ತಾರೆ. ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಫರ್ದರ್ ಡಿವೈಡೆಡ್ ಇಂಟು ಟೂ ಡಿವಿಷನ್. ಒಂದು ಬಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಬಂದು ಸೆಕೆಂಡರಿ ಮಾರ್ಕೆಟ್. ಇನ್ನು ಪ್ರೈಮರಿ ಮಾರ್ಕೆಟ್ ಅಂದರೆ ಇಲ್ಲಿ ಬಂದು ಹೊಸದಾಗಿ ಇಶ್ಯೂ ಮಾಡ್ತಾರಲ್ಲ, ನ್ಯೂ ಇಶ್ಯೂಡ್ ಸೆಕ್ಯೂರಿಟೀಸ್ ಸೇಲ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಇನ್ನು ಸೆಕೆಂಡರಿ ಮಾರ್ಕೆಟಿಗೆ ಬಂದಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಸೇಲ್ ಆ್ಯಂಡ್ ಪರ್ಚೇಸ್ ನಡೆಯುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಎರಡು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಡಿಫ್ರೆನ್ಸಸ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಈ ವಿಡಿಯೋ ಮಾಡಿರೋದು. ಸೊ ನಿಮಗೆ ಆಲ್ರೆಡಿ ಈಗ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಎಲ್ಲಿ ಬರುತ್ತೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅನ್ನೋದು ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಮಕ್ಕಳು. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಹ್ಯಾಸ್ ಟೂ ಟೈಪ್ಸ್ ಆಫ್ ಮಾರ್ಕೆಟ್. ಒನ್ ಈಸ್ ಮನಿ ಮಾರ್ಕೆಟ್, another one is capital market. Money market deals with a short-term funds like a treasury bills, commercial papers, etc. ಅಂತ ನಾವು ಹೇಳ್ಬೋದು. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಫಂಡ್ಸ್ ಡೀಲ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಲಾಂಗ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಏನು ಸೆಕ್ಯೂರಿಟೀಸ್ ಇರುತ್ತೋ ಅದು ಎರಡು ರೀತಿ ಇರುತ್ತೆ. ಒಂದು ಬಂದು ನ್ಯೂಲಿ ಇಶ್ಯೂಡ್ ಸೆಕ್ಯೂರಿಟೀಸ್, ಅದನ್ನು ನಾವು ಎಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ ಅಂತಂದರೆ ಪ್ರೈಮರಿ ಮಾರ್ಕೆಟಲ್ಲಿ. ಇನ್ನು ಎಕ್ಸಿಸ್ಟಿಂಗ್ ಅಥವಾ ಓಲ್ಡ್ ಸೆಕ್ಯೂರಿಟೀಸ್ ಡೀಲಿಂಗ್ ಎಲ್ಲಿ ನಡೆಯುತ್ತೆ ಅಂದರೆ ಅದು ಬಂದು ಸೆಕೆಂಡರಿ ಮಾರ್ಕೆಟ್ ಅಂತಲೇ ನಾವು ಹೇಳ್ಬೋದು. ಈಗ ಇದರದ್ದು ಡಿಫ್ರೆನ್ಸಸ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನೌ ಲೆಟ್ ಅಸ್ ಡಿಸ್ಕಸ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ಸ್. ಸೊ ಪ್ರೈಮರಿ ಮಾರ್ಕೆಟ್ ಅಂತ ನೋಡಿದ್ದೆ ಆದರೆ ನೀವು ಇಲ್ಲಿ ನೋಡ್ಬೋದು ನ್ಯೂ ಇಶ್ಯೂ ಅಂತ ಕೊಟ್ಟಿದ್ದಾರೆ. ಸೆಕೆಂಡರಿ ಮಾರ್ಕೆಟ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಆಲ್ರೆಡಿ ಇದೆ, ಅದನ್ನು ಎಕ್ಸ್ಚೇಂಜ್ ಮಾಡ್ತೀವಿ. ಇಲ್ಲಿ ನೋಡೋದಾದರೆ ನ್ಯೂ ಇಶ್ಯೂಸ್, ನ್ಯೂ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋ ಅಂಥ ಮಾರ್ಕೆಟ್, ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅದು ಕಂಪನಿ, ನ್ಯೂ ಕಂಪನಿ ಆಗಿರ್ಬೋದು. ನ್ಯೂ ಕಂಪನಿ ಅಂದರೆ ಅವರು ಇಶ್ಯೂ ಮಾಡೋ ಅಂಥದ್ದು ಸೆಕ್ಯೂರಿಟೀಸ್ ಏನಾಗಿರುತ್ತೆ, ಹೊಸದಾಗಿರುತ್ತೆ, ಅದು ಒಂದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಅಂಥ ಕಂಪನಿ ಹೊಸ ಸೆಕ್ಯೂರಿಟೀಸ್ನ ಅವರು ಇಶ್ಯೂ ಮಾಡಿ ಅದನ್ನು ಸೇಲ್ ಮಾಡ್ಬೋದು ಇನ್ವೆಸ್ಟರ್ಸ್ಗೆ, ಅದು ಬಂದು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ದೇರ್ ಈಸ್ ಅ ಸೇಲ್ ಆಫ್ ಸೆಕ್ಯೂರಿಟೀಸ್ ಬೈ ನ್ಯೂ ಕಂಪನಿ ಆರ್ ಫರ್ದರ್ ನೀವು ನೋಡ್ಬೋದು ನ್ಯೂ ಇಶ್ಯೂಸ್ ಆಫ್ ಅ ಸೆಕ್ಯೂರಿಟೀಸ್ ಬೈ ಎಕ್ಸಿಸ್ಟಿಂಗ್ ಕಂಪನಿ ಟು ಇನ್ವೆಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಇನ್ನು ಸೆಕೆಂಡರಿ ಮಾರ್ಕೆಟ್ ಬಂದರೆ ದೇರ್ ಈಸ್ ಅ ಟ್ರೇಡಿಂಗ್ ಆಫ್ ಎಕ್ಸಿಸ್ಟಿಂಗ್ ಶೇರ್ಸ್ ಓನ್ಲಿ, ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಅಂಥ ಶೇರ್ಸ್ ಅಥವಾ ಸೆಕ್ಯೂರಿಟೀಸು ಇಲ್ಲಿ ಎಕ್ಸ್ಚೇಂಜ್ ನಡೆಯುತ್ತೆ, ಟ್ರೇಡಿಂಗ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿದ್ದೆ ಆದರೆ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಬೈ ಕಂಪನಿ ಟು ಇನ್ವೆಸ್ಟರ್ಸ್ ಡೈರೆಕ್ಟ್ಲಿ, ಅಷ್ಟೇ ಸೇಲ್ ಆಗುತ್ತೆ. ಜೊತೆಗೆ ಇಲ್ಲಿ ವಾಪಸ್ ರಿಟರ್ನ್ ರೀಸೇಲ್ ಈ ಥರದ್ದೆಲ್ಲ ಇಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಏನು ಮಾಡುತ್ತೆ, ಕಂಪನಿ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡಿಬಿಡುತ್ತೆ ಡೈರೆಕ್ಟಾಗಿ, ಓಕೆ, ಆರ್ ಥ್ರೂ ಇಂಟರ್ಮೀಡಿಯೇಟರಿ ಇರ್ತಾರಲ್ಲ ಅವ್ರ ಮೂಲಕ ಆಗಲಿ ಅಥವಾ ಕಂಪನಿ ಡೈರೆಕ್ಟಾಗಿ ಆಗಲಿ ಸೇಲ್ ಆಗುತ್ತಷ್ಟೇ, ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಅಷ್ಟೇ. ಆದರೆ ಇಲ್ಲಿ ಸೆಕೆಂಡರಿ ಮಾರ್ಕೆಟಿಗೆ ನೀವು ಬಂದಾಗ ಓನರ್ಶಿಪ್ ಆಫ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಈಸ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದಿ ಇನ್ವೆಸ್ಟರ್ಸ್. ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ, ನೆಕ್ಸ್ಟ್ ಇನ್ನೊಬ್ಬರಿಗೆ ನಾನು ಸೇಲ್ ಮಾಡ್ತೀನಿ. ಸೊ ಇನ್ವೆಸ್ಟರ್ಸ್ ವಿಲ್ ಸೆಲ್ ಟು ಅನದರ್ ಇನ್ವೆಸ್ಟರ್. ಇಲ್ಲಿ ಕಂಪನಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ.
ದ ಓನರ್ಶಿಪ್ ಒಂದ್ಸತಿ ಕಂಪನಿ ಪ್ರೈಮರಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ಗೆ ಸೇಲ್ ಮಾಡಾದ್ಮೇಲೆ ಇನ್ವೆಸ್ಟರ್ ವಿಲ್ ಬಿಕಮ್ ಅ ಓನರ್ ಆಫ್ ದಟ್ ಸೆಕ್ಯೂರಿಟೀಸ್ ಅಲ್ವಾ. ಈಗ ಆ ಇನ್ವೆಸ್ಟರು ಇನ್ನೊಂದು ಇನ್ವೆಸ್ಟರ್ಗೆ ಸೇಲ್ ನಡೆಯುವಂಥ ಪ್ಲೇಸ್ ಯಾವುದು, ಸೆಕೆಂಡರಿ ಮಾರ್ಕೆಟ್ ಆಗಿರುತ್ತೆ. ಇಲ್ಲಿ ಕಂಪನಿ ಇನ್ವಾಲ್ವ್ಮೆಂಟ್ ಏನೂ ಇರೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಮಕ್ಕಳು, ಓನ್ಲಿ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಸೆಕ್ಯೂರಿಟೀಸ್ ಕೆನಾಟ್ ಬಿ ಸೋಲ್ಡ್. ಇಲ್ಲಿ ಕಂಪನಿ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡ್ತಾರೆ, ಹಾಗಾಗಿ ಇನ್ವೆಸ್ಟರ್ ಕ್ಯಾನ್ ಬೈ, ಆದರೆ ಇನ್ವೆಸ್ಟರ್ ಅಗೇನ್ ಈ ಕೆನಾಟ್ ಸೆಲ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಆ್ಯಸ್ ಎ ಇನ್ವೆಸ್ಟರ್ ನಾನು ಪರ್ಚೇಸ್ ಮಾಡ್ಬೋದೇ ಹೊರತು ಪ್ರೈಮರಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ ಪರ್ಚೇಸ್ ಮಾಡಾದ್ಮೇಲೆ ಮತ್ತೆ ಅದೇ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ನಡೆಯುತ್ತೆ. ಒಬ್ಬ ಇನ್ವೆಸ್ಟರು ಇನ್ನೊಬ್ಬ ಇನ್ವೆಸ್ಟರ್ಗೆ ಸೇಲ್ ಮಾಡ್ಬೋದು, ಒಬ್ಬ ಇನ್ವೆಸ್ಟರು ಇನ್ನೊಬ್ಬ ಇನ್ವೆಸ್ಟರ್ ಹತ್ರಿಂದ ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಬೈಯಿಂಗು ಮತ್ತು ಸೆಲ್ಲಿಂಗ್ ಎರಡೂ ಕೂಡ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೈಸ್ ಆಫ್ ಸೆಕ್ಯೂರಿಟೀಸ್ ಅಂತ ನೋಡಿದ್ದೆ ಆದರೆ it is the price of securities will be decided by management of the company. ಸೊ ಇಲ್ಲಿ ಅದನ್ನು ಡಿಟರ್ಮೈನ್ ಮಾಡೋದು ಕಂಪನಿನೇ ಡಿಟರ್ಮೈನ್ ಮಾಡುತ್ತೆ, ಫಿಕ್ಸ್ ಮಾಡುತ್ತೆ. ಆದರೆ ಸೆಕೆಂಡರಿ ಮಾರ್ಕೆಟಲ್ಲಿ ನೀವು ನೋಡಿದ್ದೆ ಆದರೆ ಅದು ಡಿಪೆಂಡ್ಸ್ ಆನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಫಾರ್ ದಿ ಸೆಕ್ಯೂರಿಟೀಸ್ ಅಂತ ಹೇಳ್ತಿದ್ದಾರೆ. ಇನ್ನು ಪ್ಲೇಸ್ ಅಂತ ಬಂದಿದೆ ಆದರೆ ಪ್ರೈಮರಿ ಮಾರ್ಕೆಟಲ್ಲಿ ಜಾಗ್ರಫಿಕಲ್ ಲೊಕೇಶನ್ ಏನೂ ಇರೋದಿಲ್ಲ, ಅದು ಟೆಲಿಫೋನ್ ಅಥವಾ ಆನ್ಲೈನ್ ಮೂಲಕನೇ ನಡೆಯುತ್ತೆ. ಇನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಬಂದಾಗ ದೇರ್ ವಿಲ್ ಬಿ ಲೊಕೇಟೆಡ್ ಸ್ಪೆಸಿಫಿಕ್ ಪ್ಲೇಸಸ್. ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೆಲ್ಲ ಇರುತ್ತಲ್ಲ, ಸೊ ಅದರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ ಅಂತ ನಾವು ಹೇಳ್ಬೋದು ಯಾವುದಕ್ಕೆ, ಸೆಕೆಂಡರಿ ಮಾರ್ಕೆಟ್ಗೆ. ಆದರೆ ಪ್ರೈಮರಿ ಮಾರ್ಕೆಟ್ಗೆ ಫಿಕ್ಸ್ಡ್ ಜೋಗ್ರಫಿಕಲ್ ಲೊಕೇಶನ್ ಅಂತ ಏನು ಇರೋದಿಲ್ಲ. ಸೊ ಈ ಡಿಫ್ರೆನ್ಸಸ್ನ ನೀಟಾಗಿ ಕಲ್ತ್ಕೊಂಡು ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮಕ್ಕಳ. Dear students, if you like, please like, share and subscribe to my channel. Thank you so much.